ಗೋಚರಗಳಷ್ಟೇ. 52,000 ಕೋಟಿ ನೀವೇನಾದರೂ 5 ಗ್ಯಾರಂಟಿ ಸ್ಕೀಮ್ಸ್ನ ನೀವೇ ಕಮಿಟ್ ಮಾಡಿದವ್ರು, ನಾವು ಹೇಳ್ದವ್ರಲ್ಲ, ನಿಮ್ಮ ಪ್ರಣಯ ಕೇಳಿ ನೀವು ಬಿಟ್ಕೊಂಡಿರೋರು. ಈದ್ಕ ಬಿರಿಯಾನಿ ಮುಸಲ್ಮಾನ್ ಸಮುದಾಯಕ್ಕೆ, ಮಿಕ್ಕಿದ್ದೆಲ್ಲ ಮೈನಾರಿಟೀಸ್ಗೆ ಊಟದಲ್ಲಿ ಉಪ್ಪಿನಕಾಯಿ. ಸಿದ್ದರಾಮಯ್ಯ ಅವರು ನಿನ್ನೆ ದಾಖಲೆಯ ಬಜೆಟನ್ನು ಮಂಡನೆ ಮಾಡಿದ್ದಾರೆ. ಈ ವಿಚಾರಕ್ಕೆ ನಮ್ಮ ಜೊತೆ ಮಾತನಾಡೋದಕ್ಕೆ JDSನ ಯುವ ಘಟಕದ ರಾಜ್ಯಾಧ್ಯಕ್ಷರು ನಿಖಿಲ್ ಸರ್ ಇದ್ದಾರೆ. ಸರ್, ಈ ಬಜೆಟನ್ನು ಯಾವ ರೀತಿ ನೋಡ್ತೀರಿ? ಇದು ಪ್ರಾರಂಭಿಕ ಹಂತದಲ್ಲಿ ಈ ಬಡ್ಜೆಟ್ಟು ದಾಖಲೆ ಬಡ್ಜೆಟ್ಟು ಅಂತಕ್ಕಂಥದ್ದನ್ನು ರಾಜ್ಯದ ಮುಖ್ಯಮಂತ್ರಿಗಳು ಆರ್ಥಿಕ ಸಚಿವರಾಗಿ ನಿನ್ನೆ ದಿನ 4,09,000 ಕೋಟಿಯಷ್ಟು ಬಡ್ಜೆಟ್ನ ಮಂಡನೆ ಮಾಡ್ಕೊಂಡಿದ್ದಾರೆ. ಇದು ಮೇಲ್ನೋಟಕ್ಕೆ ಕಂಡಾಗ ಖಂಡಿತವಾಗ್ಲೂ ಇವತ್ತು ನಮ್ಮ ಭಾರತ ರಾಷ್ಟ್ರದಲ್ಲಿ ಭಾಳ ಕಮ್ಮಿ ರಾಜ್ಯಗಳು ಇಷ್ಟು ದೊಡ್ಡ ಪ್ರಮಾಣದ ಬಡ್ಜೆಟನ್ನು ಹೊಂದಿರತಕ್ಕಂಥದ್ದು. ಬಹುಶಃ ಅದಕ್ಕೆ ಮೊದಲು ನಾವು ಧನ್ಯವಾದಗಳನ್ನ ತಿಳಿಸ್ಬೇಕಾಗಿರ್ತಕ್ಕಂಥದ್ದು 7.5 ಕೋಟಿ ಕನ್ನಡಿಗರಿಗೆ. ಕಾರಣ ಇವತ್ತು ಹತ್ತತ್ರ 2,58,000 ಕೋಟಿಯಷ್ಟು ಇವತ್ತು ಟ್ಯಾಕ್ಸ್ ಮೂಲಕ ಹಣ ಏನು ಪಾವತಿ ಮಾಡ್ಕೊಳ್ತಾ ಇದ್ದಾರೆ ರಾಜ್ಯ ಸರ್ಕಾರ. ಬಹುಶಃ ಕನ್ನಡಿಗರು ಆ ಟ್ಯಾಕ್ಸ್ ಮೂಲಕ ಇಷ್ಟು ದೊಡ್ಡ ಮಟ್ಟದ ಹಣ ಇವತ್ತು ಈ ರಾಜ್ಯ ಸರ್ಕಾರಕ್ಕೆ ಸಂಗ್ರಹಣೆ ಆಗದೆ ಹೋದರೆ ಇಷ್ಟು ದೊಡ್ಡ ಪ್ರಮಾಣದ ಬಡ್ಜೆಟ್ನ ಯಾರು ಕೂಡ ಕೊಡಲಿಕ್ಕೆ ಆಗ್ತಾ ಇರಲಿಲ್ಲ. ನಮ್ಮ ರಾಜ್ಯ ಸಂಪತ್ಭರಿತವಾದಂಥ ರಾಜ್ಯ. ಆದರೆ ಇಲ್ಲಿ ಬಡ್ಜೆಟ್ನ ದಾಖಲೆ ಮುರಿದಿದ್ದಾರೆ ಏನೋ ನನಗೆ ಗೊತ್ತಿಲ್ಲ, ಆದರೆ ಒಂದು ದಾಖಲೆ ಅಂತೂ ಭಾಳ ಸ್ಪಷ್ಟವಾಗಿ ಮುರಿದಿದ್ದಾರೆ. ಅದು ಕಮಿಷನ್ ತಗೊಳ್ತಕ್ಕಂಥದ್ದಕ್ಕೆ ಏನು ಕೆಲವೊಂದಷ್ಟು ಸರ್ಕಾರಗಳು ಹಿಂದೆಲ್ಲ ಆರೋಪ ಮಾಡಿದರು, 40% ಅಂದರು. ಕೊನೆಗೆ ಅವರ ಸಚಿವ ಸಂಪುಟದ ಒಬ್ಬ ಸಚಿವರೇ 60% ದಾಖಲೆ ಮುರಿದಿದ್ದೀವಿ ಅನ್ನೋ ಮಟ್ಟಕ್ಕೆ ಪರೋಕ್ಷವಾಗಿ ಮಾತನಾಡ್ತಾರೆ ಅಂತಕ್ಕಂಥದ್ದಾದರೆ ಬಹುಶಃ ಈ ಪರ್ಸೆಂಟೇಜ್ ಅಂತಕ್ಕಂಥದ್ದು ಒಂದು ದಾಖಲೆ ನಿಜಕ್ಕೂ ಕೂಡ ಕಾಂಗ್ರೆಸ್ಸು ಸಾಧನೆ ಮಾಡಿದ್ದಾರೆ, ಅದರಲ್ಲಿ ಯಾವುದೂ ಅನುಮಾನ ಪಡ್ತಕ್ಕಂಥದ್ದು ಏನಿಲ್ಲ. ಆದರೆ ಇವತ್ತು ಭಾಳ ಆಳ ಅಗಲ ಇನ್ ಡೆಪ್ತ್ ಅನಾಲಿಸಿಸ್ ಮಾಡ್ತಾ ಹೋದಲ್ಲಿ ಇವತ್ತು ರೆವಿನ್ಯೂ ಎಕ್ಸ್ಪೆಂಡಿಚರ್ ಹತ್ತತ್ರ 3,12,000 ಕೋಟಿಯಷ್ಟು ರೆವಿನ್ಯೂ ಎಕ್ಸ್ಪೆಂಡಿಚರ್ ಆಗ್ತಾಯಿದೆ. ರೆವಿನ್ಯೂ ಎಕ್ಸ್ಪೆಂಡಿಚರ್ಸ್ ಅಂದರೆ ಆ್ಯಸ್ ಯು ಆಲ್ ನೋ, ಗೌರ್ಮೆಂಟ್ ರನ್ ಆಗಬೇಕಾಗಿದೆ. ಇವತ್ತು ಗೌರ್ಮೆಂಟ್ ಅಂಡರ್ ಬರ್ತಕ್ಕಂಥ ಇವತ್ತು ನಮ್ಮ ನೌಕರರಿಗೆ ಸಂಬಳ ಕೊಡಬೇಕು, ಗೌರ್ಮೆಂಟ್ನ ಕಟ್ಟಡಗಳು ಕಚೇರಿಗಳು ಇವೆಲ್ಲ ರನ್ ಮಾಡಬೇಕು. ಇವತ್ತು ರನ್ ದ ಶೋ. ಪ್ರತಿ ವರ್ಷ ನೀವು 3,12,000 ಕೋಟಿ ಅಲ್ಲಿಗೆ ಹೊಟ್ಟೋದ್ರೆ ಇನ್ನು ಬಂಡವಾಳ ವೆಚ್ಚದಲ್ಲಿ ನಿಮಗಿರುವಂಥದ್ದು 68,000 ಕೋಟಿ. ಗ್ಯಾರಂಟಿ ಯೋಜನೆಗಳಿಗೆ 52,000 ಕೋಟಿ ಮೀಸಲಿಟ್ಟರೆ ಉಳಿದಿದ್ದು ಎಷ್ಟು ಅನ್ನೋದು ಒಂದು ಕಡೆ. ಆದರೆ ಗ್ಯಾರಂಟಿ ಹಣ್ಣನ್ನು ಕೊಡ್ತಾ ಇಲ್ಲ, ಬರೀ ಗೋಚರಗಳಷ್ಟೇ. ನಿಜ ಹೇಳಬೇಕು ಅಂದರೆ ಮೂಗಿಗೆ ತುಪ್ಪ ಸವರ್ತಕ್ಕಂಥ ಬಡ್ಜೆಟ್ ಅಷ್ಟೇ ಇದೆ. ಇವು 52,000 ಕೋಟಿ ಲಾಸ್ಟ್ ಟೈಮು ಬಂಡವಾಳ ವೆಚ್ಚದಲ್ಲಿ 55,000 ಕೋಟಿ ಇತ್ತು. 3,000 ಕೋಟಿ ಮಾತ್ರ ಈ ರಾಜ್ಯದ ಅಭಿವೃದ್ಧಿಗೆ ದುಡ್ಡಿತ್ತು. ಈ ಸಲ 68,000 ಕೋಟಿಗೆ ಏರಿಕೆ ಆಗಿದೆ. ಅದು ಬಿಕಾಸ್ ಲಾಸ್ಟ್ ಟೈಮ್ ಬಡ್ಜೆಟ್ ವಾಸ್ 3,71,000 crores. ಈ ಸಲ 38,000 ಕೋಟಿ ಏರಿಕೆ ಆಗಿದೆ. ಆಟೋಮೆಟಿಕ್ಲಿ ಬಂಡವಾಳ ವೆಚ್ಚನೂ ಜಾಸ್ತಿ ಆಗಿದೆ. 17,000 ಕೋಟಿಲಿ ನೀವು ಈ ರಾಜ್ಯದ ಅಭಿವೃದ್ಧಿ ಮಾಡಬೇಕು, ರಸ್ತೆ ಮಾಡಿಸ್ಬೇಕು, ಬ್ರಿಡ್ಜ್ ಕಟ್ಟಬೇಕು, ಶಾಸಕರಿಗೆ ಅನುದಾನ ಕೊಡಬೇಕು. ಲಾಸ್ಟ್ ಟೈಮ್ ನೀವು 3,000 ಕೋಟಿಲಿ ಏನು ಮಾಡಿದ್ರಿ? 52,000 ಕೋಟಿ ನೀವೇನಾದರೂ 5 ಗ್ಯಾರಂಟಿ ಸ್ಕೀಮ್ಸ್ನ ನೀವೇ ಕಮಿಟ್ ಮಾಡಿದವ್ರು, ನಾವು ಹೇಳ್ದವ್ರಲ್ಲ, ನಿಮ್ಮ ಪ್ರಣಯ ಕೇಳಿ ನೀವು ಬಿಟ್ಕೊಂಡಿರೋರು. ಕೊಟ್ರ ತಲುಪಿಸಿದ್ರ ದುಡ್ಡನ್ನ? ಈಗ ತಲುಪಿಸ್ತಾರ? ಗ್ಯಾರಂಟಿ ಏನು? ವಾಟ್ ಈಸ್ ದ ಗ್ಯಾರಂಟಿ ದಟ್ ದೇ ವಿಲ್ ಗಿವ್ ಗ್ಯಾರಂಟಿ? ಸರ್, ಅಲ್ಪಸಂಖ್ಯಾತರ ಓಲೈಕೆ ತುಂಬ ಆಗಿದೆ ಅನ್ನುವಂಥ ಆರೋಪ BJP ಅವರು. ಈಗ ನಿನ್ನೆ ರಾಜ್ಯದ ಮುಖ್ಯಮಂತ್ರಿಗಳು ಒಂದು ಮಾತು ಹೇಳ್ತಾರೆ ನೋಡಿ, ಮೈನಾರಿಟೀಸ್ ಅಂದಾಗ ಬೌದ್ಧರು, ಕ್ರಿಶ್ಚಿಯನ್ರು, ಜೈನರು, ಮುಸಲ್ಮಾನರು ಅನೇಕ ಸಮುದಾಯಗಳು ಬರುತ್ತೆ ಅಂತ. ಎಸ್, ಅಫ್ಕೋರ್ಸ್ ನಾನು ಒಪ್ಕೊಳ್ತೇನೆ. ಆದರೆ ಇವತ್ತು ಬೆಳಗ್ಗೆ ಪತ್ರಿಕೆ ತೆಗೆದು ನೋಡಿ, ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. 16 ಕಾರ್ಯಕ್ರಮಗಳು ವಿಶೇಷವಾಗಿ ಮುಸಲ್ಮಾನ್ ಸಮುದಾಯಕ್ಕೆ ಕೊಟ್ಟಿದ್ದಾರೆ. ಇದು ಹೆಂಗಿದೆ ಅಂದರೆ ಪ್ಯಾಕೇಜು ಎಲ್ರಿಗೂ ಕಾಣುತ್ತೆ, ಹೊರನೋಟಕ್ಕೆ ಪ್ಯಾಕೇಜ್ ಎಲ್ರಿಗೂ ಕಾಣುತ್ತೆ. ಆದರೆ ಒಳಗಡೆ ಹೋಗಿ ಅದನ್ನು ತಿಳಿದಾಗ ಇಲ್ಲಿ ಮುಸಲ್ಮಾನ್ ಸಮುದಾಯಕ್ಕೆ ಈದ್ಕ ಬಿರಿಯಾನಿ ಮುಸಲ್ಮಾನ್ ಸಮುದಾಯಕ್ಕೆ, ಮಿಕ್ಕಿದ್ದೆಲ್ಲ ಮೈನಾರಿಟೀಸ್ಗೆ ಊಟದಲ್ಲಿ ಉಪ್ಪಿನಕಾಯಿ ನೆಕ್ಕಳಿ ಅಂತ. ಗುತ್ತಿಗೆಯಲ್ಲೂ ಕೂಡ ಮೀಸಲಾತಿ ಕೊಡಬೇಕು ಅನ್ನೋದು ಒಂದು ಆರೋಪ. ಇದನ್ನು ಯಾವ ರೀತಿ? ಈಗ ಗುತ್ತಿಗೆ ಮೀಸಲಾತಿಲೂ ಅದೆಂಥದೋ 4% ಮುಸಲ್ಮಾನರಿಗೆ ಕೊಡಬೇಕು. ನೋಡಿ, ಇದೆಲ್ಲ ರಾಜಕಾರಣದ ಲೆಕ್ಕಾಚಾರಗಳು ಬಿಟ್ಟು, ಈಗ OBC ವರ್ಗ ಇದೆ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಎಲ್ಲ ಸಮುದಾಯಗಳಿಗೂ ಸಮಾನವಾಗಿ ಒಂದು ಸಮಾನತೆಯ ಒಂದು ದೃಷ್ಟಿಯಿಂದ, ಮುಂದಿನ ಆರ್ಥಿಕ ಒಂದು ಬೆಳವಣಿಗೆಯ ಒಂದು ದೃಷ್ಟಿಯಿಂದ ಎಲ್ರಿಗೂ ಸಮಾನವಾಗಿ ಕಾಣ್ತಕ್ಕಂಥದ್ದು ಸರ್ಕಾರಗಳು ಮಾಡಬೇಕಾಗಿದೆ. ಆದರೆ ವಿಪರ್ಯಾಸ ಇವತ್ತು ಓಲೈಕೆ ರಾಜಕಾರಣ ಅಂತಕ್ಕಂಥದ್ದು ಲೈಮ್ಲೈಟ್ಗೆ ಬಂದು ನಿಂತಿದೆ. ಈಗ 5 ಗ್ಯಾರಂಟಿ ಸ್ಕೀಮ್ಸ್ ನೋಡಿದ್ರಿ ನೀವು. ಉಪಚುನಾವಣೆಗಳಲ್ಲಿ ಏನಾಯಿತು? 3 ತಿಂಗಳು 4 ತಿಂಗಳು ಇಡೀ ರಾಜ್ಯದಲ್ಲಿ ಆಗದೇ ಇರತಕ್ಕಂಥ ಗೃಹಲಕ್ಷ್ಮಿ,
ಒಂದೇ ಸಲ ಸಂಡೂರಿನಲ್ಲಿ ಸಿಗ್ಗಾವಿಲಿ ಚನ್ನಪಟ್ಟಣದಲ್ಲಿ ಡೆಪಾಸಿಟ್ ಆಗೋಯ್ತು 4 ತಿಂಗಳದು. ಯಾರಪ್ಪನ ಮನೆ ದುಡ್ಡು ರೀ? ಯಾರು ದುಡ್ಡು? ತೆರಿಗೆ ದುಡ್ಡಲ್ವಾ? ಕನ್ನಡಿಗರ ದುಡ್ಡಲ್ವಾ? ಸ್ವೇಚ್ಛಾಚಾರವಾಗಿ ನಿಮಗೆ ಬೇಕಾದಂಗೆ ಬಳಕೆ ಮಾಡ್ಕೊಳ್ತೀರಾ ಚುನಾವಣೆಗಳಲ್ಲಿ? ಕೇಳೋರು ಯಾರು? ಉತ್ತರ ಕೊಡಬೇಕಲ್ವಾ? ಥ್ಯಾಂಕ್ ಯು. ಇದಿಷ್ಟು ನಿಖಿಲ್ ಕುಮಾರಸ್ವಾಮಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.